ಎಲ್ಲ ಏನ್ ಗೊತ್ತಾ, ಮುಖ ಒಂದ್ ನಾಯಿ ತಿಕ್ಕತನ ಮಾಡಿರ್ತಾವೆ. ಪ್ರೀತಿಗೆ ಗೋಳಿಯಲ್ಲಿದೆ ಬೇರೆ ಎಲ್ಲೂ ಜಾಗವಿಲ್ಲ. ಇಲ್ಲ ಅವ್ರಿಗೊಂದು ಮುತ್ತು ಕೊಟ್ಬಿಟ್ಟು ಹೇಳ್ತೀನಿ. ಇಲ್ಲಿ ಹುಡುಗರು ಬರ್ತಾರೆ, ಅವ್ರಿಗೊಂದು ಸ್ವಲ್ಪ ರೋದನೆ ಕೊಡ್ಬೇಕು. ಹೆಂಗ್ ಕೊಡ್ತೀರಾ ನೋಡ್ತೀನಿ. ನಿಮ್ಗೆ ಹುಡುಗರ ಮೇಲೆ ಕ್ರಶ್ ಆಗ್ತಾ ಇರುತ್ತಾ? ಆಗ್ತಾ ಇರುತ್ತೆ, ಅವಾಗ ಅವಾಗ ಆಗ್ತಾನೆ. ಇವತ್ತು ಒಬ್ರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ನ ಮೀಟ್ ಮಾಡೋಣ ಅಂತ ಬಂದಿದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಇವರು. ಬಿಟ್ರೆ ಬರೀ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತಾರೆ ಅಂತ ಎಷ್ಟೊಂದ್ ಜನ ಅನ್ಕೊಂಡಿದ್ದಾರೆ. ಅದು ಕರೆಕ್ಟ್ ವಿಡಿಯೋದಲ್ಲಿ ಮಾತ್ರ ಹಂಗ್ ಮಾತಾಡ್ತಾರೆ. ನಾನು ಸ್ವಲ್ಪ ಗಾಬರಿಯಿಂದಾನೆ ಇವ್ರ ಮನೆಗ್ ಬಂದ್ಮೇಲೆ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು. ಇವರು ವೆಂಟ್ರಾಲಿಕ್ವಿಸ್ಟ್, ಅಂದ್ರೆ ಇವರು ಗೊಂಬೆಲಿ ಮಾತಾಡಿಸ್ತಾರೆ. ನನ್ಗೊಂದು ಕ್ಯೂರಿಯಾಸಿಟಿ ಇತ್ತು, ಇದು ಹೆಂಗ್ ಮಾತಾಡುತ್ತೆ ಅಂತ ತಿಳ್ಕೊಬೇಕು ಅಂತ. ಆಮೇಲೆ ನನಗೆ ಗೊತ್ತಾಯ್ತು ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ. ಹಾಯ್, ಹೆಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಳು ಅಂತ ಚೆನ್ನಾಗಿದ್ದೀನಿ. ಇವಾಗ ನೀವು ಇದೆಲ್ಲ ಎಲ್ಲಿ ಕಲ್ತ್ರಿ, ಹೆಂಗ್ ಕಲ್ತ್ರಿ? ಇದನ್ನ ಆಕ್ಚುಲಿ ನಾನು ಆನ್ಲೈನ್ ಕ್ಲಾಸಲ್ಲೇ ತಗೊಂಡಿರೋದು ಕೋಲ್ಕತ್ತಾದಿಂದ. ಬ್ಯಾಂಗ್ಳೂರಲ್ಲಿ ಇದ್ದಾರೆ, ತುಂಬಾ ಕಡಿಮೆ ಜನ ಇದ್ದಾರೆ. ಲೈಕ್ ನನ್ಗೆ ಗೊತ್ತಿರೋದು ಬ್ಯಾಂಗ್ಳೂರಲ್ಲಿ ಹುಡುಗಿರಲ್ಲಿ ಟಾಪ್ ಅಂತ ಹೇಳಿದ್ರೆ ಇಂದುಶ್ರೀ ಅವರು. ಇಂದುಶ್ರೀ ಆದ್ಮೇಲೆ ಹುಡುಗಿರಲ್ಲಿ ಬ್ಯಾಂಗ್ಳೂರಲ್ಲಿ ಯಾರಿಲ್ಲ. ಟ್ರಾನ್ಸ್ಜೆಂಡರ್ ಅಲ್ಲಿ ನಾನು ಕೋಲ್ಕತ್ತಾದಲ್ಲಿ ಕಲಿತಾ ಇದ್ದೀನಲ್ಲ, ಕೇಳಿದೆ ನಾನು ಈ ತರ ವೆಂಟ್ರೋಲೋಕಿಸ್ಟ್ ಯಾರಾದ್ರೂ ಇದಾರ ಅಂತ. ಇಡೀ ವರ್ಲ್ಡ್ ಅಲ್ಲಿ ಯಾರು ಇಲ್ಲ, ಮೆಜಿಷಿಯನ್ ಇದ್ದಾರೆ ಬಟ್ ವೆಂಟ್ರೋಲೋಕಿಸ್ಟ್ ಯಾರು ಮಾಡಿಲ್ಲ ಅಂತ. ಲೈಕ್ ನೋಡೋಣ, ಸಮಥಿಂಗ್ ಡಿಫ್ರೆಂಟ್ ಏನಾದ್ರು ಟ್ರೈ ಮಾಡೋಣ ಅಂತ ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಈಗ ಟ್ರಾನ್ಸ್ಜೆಂಡರ್ ಅಲ್ಲಿ ನೀವೇ ಮೊದಲನೇ ಅವರು? ಹೌದು. ಹುಡುಗರಲ್ಲೇ ಲೈಕ್ ಬ್ಯಾಂಗ್ಳೂರಲ್ಲಿ ಒಂದ್ 7-8 ಜನ ಇದ್ದಾರೆ ಅನ್ಸುತ್ತೆ, ಬಟ್ ತುಂಬಾ ಕಡಿಮೆ ಇದ್ದಾರೆ. ಇದನ್ನ ಲೈಕ್ ಕೆಲವೊಬ್ರು ಲೈಕ್ ಇದನ್ನ ನಾವೇ ಮಾತಾಡ್ತೀವಿ, ಕೆಲವೊಬ್ರು ಅಂದಿರ್ತೀರಾ ಮಿಷಿನ್ ಹಾಕಿರ್ತೀರಾ. ನನ್ಗೂ ಹಂಗೆ ಅನಿಸ್ತು, ಮಿಷಿನ್ ಹಾಕಿದ್ರ ಒಳಗಡೆ ಮಾತಾಡುತ್ತೆ ಅಂತ. ಅಂದ್ರೆ ಇವನ ಹೆಸರು ನಂದು ಅಂತ. ಹಾಯ್ ನಂದು. ಏನು ನಿಂದಲ್ಲ ನಂದು? ಎಲ್ಲದಕ್ಕೂ ಸ್ಮೈಲ್ ಕೊಡ್ತಾನೆ ಗುರು. ನೀವು ಯಾವಾಗಿಂದ ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ದು? ನಾನು 1 year ಆಯ್ತು. ಲೈಕ್ ಅವಾಗೆಲ್ಲ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಲೈಕ್ ಅಷ್ಟು ಏನು ನನಗೆ ಲೈಕ್ ವೈರಲ್ ಆಗಿಲ್ಲ. ಯಾವಾಗ ನಾನು ಡಬಲ್ ಮೀನಿಂಗ್ ಸ್ಟಾರ್ಟ್ ಮಾಡ್ತಾನೆ ಅವಾಗ ವೈರಲ್ ಆಯಿತು. ಈಗ ನೀವು ಎಷ್ಟೊಂದು ಡಬಲ್ ಮೀನಿಂಗ್ ವಿಡಿಯೋಸ್ ಎಲ್ಲ ಮಾಡಿದ್ರೆ ನೀವು ಅದ್ರ ಒಗ್ಗಟ್ಟು ಅದೆಲ್ಲ ಹೇಳ್ತೀರಾ. ಅದು ಯಾವ್ದಾರು ಒಂದು ಆನ್ಸರ್ ಹೇಳಿ, ನೀವೇ ಆನ್ಸರ್ ಹೇಳಿ. ಲೈಕ್ ಎಲ್ಲದಕ್ಕೂ ಆನ್ಸರ್ ಇದ್ದೇ ಇರುತ್ತೆ. ಲೈಕ್ ತುಂಬಾ ಆನ್ಸರ್ ಇದೆ, ಗೊತ್ತು. ಲೈಕ್ ಜನಕ್ಕೆ ಎಷ್ಟೊಂದು ಜನಕ್ಕೆ ಏನಂದ್ರೆ ಡಬಲ್ ಮೀನಿಂಗ್ ಗೊತ್ತಿರುತ್ತೆ. ಲುಂಗಿ ಒಳಗಡೆ ಮುಲ್ಲಂಗಿ ಅಂತ ಬಿಟ್ಟು ನಾನು ಕೆಲವೊಂದು ವಿಡಿಯೋಸ್ ಮಾಡಿದೆ. ಅದು ಏನ್ ಗೊತ್ತಾ, ಲುಂಗಿ ಒಳಗಡೆ ಮುಲ್ಲಂಗಿ ಅಂತ ಬಿಟ್ಟು ಏನೇನೋ ಲೈಕ್ ಥಿಂಕ್ ಮಾಡ್ತೀರಾ. ಲೈಕ್ ಅದು ಮೆಕ್ಕೆತನೆ ಇರುತ್ತೆ ತಾನೆ, ಅದು ಲೈಕ್ ಒಂದ್ ಹಿಡ್ಕೊಂಡ್ರೆ 2 ಅಲ್ಲಾಡುತ್ತೆ. ಲೈಕ್ ತಕ್ಕಡಿ, ಲೈಕ್ ತುಂಬಾ ಸಿಂಪಲ್ಸೇ ಇರುತ್ತೆ. ಲೈಕ್ ಜನಕ್ಕೆ ಏನ್ ಗೊತ್ತಾ, ನಾವು ಇವಾಗ ಸ್ಟ್ರೈಟ್ ಆಗಿ ಹೇಳ್ದ ಅಂತ ಹೇಳಿದ್ರೆ ಯಾರು ತಲೆಯಲ್ಲಿ ಹಾಕೊಳ್ಳಲ್ಲ. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಏನಾದ್ರು ಹೇಳ್ದ ಅಂದ್ರೆ ಒಂದ್ಸತಿ ಅಲ್ಲ 10-20 ಸತಿ ಬಿಡ್ತಾರೆ. ಏನಕ್ಕೆ ನಂದು ಅಂತಾನೆ ಹೆಸರಿಕ್ಕಿದ್ರಿ ನೀವು? ಇವ್ನಿಗೆ ಏನಕ್ಕೆ ನಂದು ಅಂತ ಬಿಟ್ಟು ಹೆಸರಿಕ್ಕಿದ್ರ ಅಂದ್ರೆ ಲೈಕ್ ಜಸ್ಟ್ ಆಫ್ ಫನ್. ನಿನ್ ಹೆಸರು ಏನು ಅಂತ ಬಿಟ್ಟು ಕೇಳಿದ ಆದ್ರೆ ನಂದ. ಏನಿದೆ ಇದು ಪ್ರೈಸ್ ಎಲ್ಲ ಏನಿದೆ? ಇದ್ರ ಪ್ರೈಸ್ ತುಂಬಾ ಕಡಿಮೆ ಇದೆ. ಲೈಕ್ ರಿಯಲ್ ಹ್ಯೂಮನ್ ಫೀಲ್ ಕೊಡೋದು, ಲೈಕ್ ರಿಯಲ್ ತರ ಡಾಲ್. ಇವಾಗ ನಾವು ಹೆಂಗಿರ್ತಾನೆ ಹಂಗೆ ತರದಿರೋದು. ಲೈಕ್ ನಿಮ್ಗೆ ಡಿಪೆಂಡ್ಸ್ ಆಗುತ್ತೆ. ಲೈಕ್ 28K ಇದೆ, 30 ಇದೆ, 40 ಇದೆ, ಡಿಪೆಂಡ್ಸ್ ಆನ್ ಡಾಲ್ಸ್. ನಾನೊಂದು ಪ್ರಶ್ನೆ ಕೇಳಿ. ನೀನ್ ಇರೋದೇ ಸೈಲೆಂಟ್? ನಾನು ಇರೋದೇ ಸೈಲೆಂಟ್. ಯಾಕೆ? ಸುಮ್ಮನೆ ಹಂಗೆ ಏನಾದ್ರು ಮಾತಾಡಿದ್ರು ಇಷ್ಟೊತ್ತರೆಗೂ ಮಾತಾಡದ್ನಲ್ಲ, ಕೇಳಿಸಿಲ್ವಾ ನಿಮ್ಗೆ? ಕಿವಿನೇ ಇಲ್ವಾ? ಮತ್ತೆ ಇವಾಗ ಹೆಂಗ್ ಕೇಳಿಸಿದೆ ನಿಮ್ಗೆ ನಾನು ಮಾತಾಡ್ತಿರೋದು? ಅಯ್ಯೋ, ಒಂದು ಪ್ರಶ್ನೆ ಕೇಳ ಹೇಳಿ. ಪ್ರೀತಿಗೆ ಗೋಳಿಯಲ್ಲಿದೆ ಬೇರೆ ಎಲ್ಲೂ ಜಾಗವಿಲ್ಲ. ಮತ್ತೆ ಬೇರೆ ದೇಶದಲ್ಲಿ ಕಾರ್ಕು ಕೊದೆ ಓಯೋ ಗಿಫ್ಟ್ ಯಾರು ಇಲ್ಲ ಅದಕ್ಕೆ ಇಲ್ಲಿದ್ಯಾ? ಆಂಟಿ ನೀವೊಂದು ಗಿಫ್ಟ್ ಕೊಡಿ. ನನ್ನ ಲೈನ್ ಹೊಡಿತಾ ಇದ್ದೀರಾ? ಚೆನ್ನಾಗಿದ್ದೀರಾ? ಐ ಲವ್ ಯು. ಯಾವಾಗ ಮದುವೆ? ಯಾವಾಗ ಮಾಡ್ಕೊಳ್ಳೋಣ ಹೇಳಿ? ನಾಳೆನೇ ಮಾಡ್ಕೊಳ್ಳೋಣ. ಹೊಸ್ನೈಟು ಈ ಪಪೆಟ್ ನಾನು ಯಾವಾಗಾದ್ರೂ ಹೊರಗಡೆ ತಗೊಂಡು ಹೋಗ್ತೀನಲ್ವಾ, ಎಲ್ರು ಕಾಲು ಎಳಿತಾ ಇರ್ತೀನಿ. ಲೈಕ್ ಯಾವ್ದಾದ್ರು ನನ್ಗೆ ಚೆನ್ನಾಗಿರಕ್ಕಂತ ಹುಡುಗ ಕಾಣಿಸ್ತಾನೆ ಅಂತ ಬಿಟ್ಟು ತಿಳ್ಕೊಳ್ಳಿ, ನಾನು ಮಾತಾಡ್ಬೇಕು ಅನ್ಸುತ್ತೆ. ಲೈಕ್ ಹೆಂಗ್ ಮಾತಾಡ್ಬೇಕು ಅಂತ ಬಿಟ್ಟು ಗೊತ್ತಾಗಲ್ವಲ್ಲ, ಅವಾಗ ಈ ಪಪೆಟ್ ಯೂಸ್ ಮಾಡ್ತೀನಿ. ನಿಮ್ಗೆ ಹುಡುಗರ ಮೇಲೆ ಕ್ರಶ್ ಆಗ್ತಾ ಇರುತ್ತಾ? ಆಗ್ತಾ ಇರುತ್ತೆ, ಅವಾಗ ಆಗ್ತಾನೆ ಇರುತ್ತೆ. ಕೆಲವೊಬ್ಬರಿಗೆ ಲೈಕ್ ಮಾತಾಡ್ಸ್ಲೇಬೇಕು ಅಂತ ಬಿಟ್ಟು ಕೆಲವೊಂದು ಫೀಲ್ ಇರುತ್ತೆ ಅಲ್ವಾ, ಅವಾಗ ನನ್ನ ಪಪೆಟ್ ಏನಾದ್ರು ಹೇಳಿಲ್ಲ ಅಂತ ಹೇಳಿದ್ರೆ ಎಲ್ಲ ಹೊರದೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅಂದ್ರೆ ನಾನು ಯಾರಿಗೆ ಏನ್ ಹೇಳಕ್ ಆಗಲ್ವಲ್ಲ, ಇವ್ಳಿಂದ ಹೇಳ್ಬೋದು. ಹೌದಾ? ನೋಡಿ ಏನೋ ಬೈಡ ಬಾರಿ ಬಿಡಿ ನೀವು. ಹಾಗಾದ್ರೆ ಎಲ್ಲ ಓಡಾಡೋಯ್ತಾರ ಗುರು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಏನ್ ಗುರು ಈ ರೇಂಜಿಗೆ ಶೇಪ್ ಹೊಡೈತೈತೆ? ಏನಾಯ್ತು?
ಇಷ್ಟು ಜನ ಹಿಂಗ್ ನೋಡ್ತವ್ರೆ. ನೀವು ಫೇಮಸ್ ಆಗಿದ್ದೀರಾ ಅಂತ ನಿಮ್ಮನ್ನ ನೋಡ್ತಾವ್ರಾ ಇಲ್ಲ ಗೊಂಬೆ ಇಟ್ಕೊಂಡಿರೋದಕ್ಕೆ ಇಲ್ಲ, ಇಲ್ಲ. ಅದು ಗೊತ್ತಾಗ್ಲಿಲ್ಲ. ನಾನು ನೋಡಲ್ಲ, ನಂದು ನೋಡ್ತಾವ್ರೆ ಎಲ್ರು. ನಿಮ್ಮನ್ನ ನೋಡಲ್ಲ, ನಿಮ್ದು ನೋಡ್ತಾರೆ. ಸಾರಿ ನಂದು ನೋಡ್ತಾರೆ. ಅಯ್ಯೋ ತೂ ಸ್ವಲ್ಪ ಹಂಗೆ ಗ್ರಾಮರ್ ಮಿಸ್ಟೇಕ್. ನೀವು ಎಲ್ಲರೂ ಹೊರಗಡೆ ಹೋದಾಗ ಗುರುತಿಸ್ತಾರಾ, ಮಾತಾಡಿಸ್ತಾರಾ? ತುಂಬಾ ಜನ ಮಾತಾಡಿಸ್ತಾರಲ್ಲ. ತುಂಬಾ ಜನ ಮಾತಾಡ್ತಾರೆ. ತುಂಬಾ ಜನ ಹೇಳ್ತಾರೆ, ಅಕ್ಕ ನಿಮ್ ವಿಡಿಯೋ ನೋಡಿದೀನಿ ಅಂತ. ನಾನು ಒಂದೇ ಪ್ರಶ್ನೆ ಕೇಳೋದು, ನೀನ್ ಒಬ್ನೇ ಇದ್ದಾಗ ನೋಡಿದ್ರೇನು ಅಂತ. ಇನ್ನೊಂದ್ ಏನ್ ಗೊತ್ತಾ, ಗೊತ್ತಿಲ್ಲ ಹೇಳಿ. ನಂದುಗೆ ಇಟ್ಕೊಂಡ್ಬಿಟ್ಟು ನಾವ್ ಯಾರಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಬೈಬೋದು. ಲೈಕ್ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕು ಅಂತ ಬಿಟ್ಟಿತ್ತ ಅಂತ ಹೇಳಿದ ಅಂದ್ರೆ ಈಸಿಯಾಗಿ ಪ್ರಪೋಸ್ ಮಾಡ್ಬಿಡ್ಬೋದು. ಈಸಿಯಾಗಿ ಪ್ರಪೋಸ್ ಮಾಡ್ಬೋದು. ಈಸಿಯಾಗಿ ಅಂದ್ರೆ ಈಸಿಯಾಗಿ ಪಟಾಯಿಸ್ಕೊಂಡ್ಬಿಡ್ಬೋದು. ನಮ್ ಫ್ರೆಂಡ್ ಪ್ರಪೋಸ್ ಮಾಡಿ ನೋಡೋಣ. ಇಲ್ಲ ಇಲ್ಲ ಮಾಡಿ ಮಾಡಿ. ಭಯ ಪಡ್ತಾರೆ. ಭಯ ಪಡ್ತಿದ್ದೀರಾ? ಮಾತಾಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಏನ್ ಹೆಸರು? ರಂಗಮ್ಮ. ರಂಗಮ್ಮ. ಐ ಲವ್ ಯು. ಥ್ಯಾಂಕ್ ಯು. ಐ ಲವ್ ಯು ಟು ಅನ್ಬೇಕು. ಅಲ್ಲಿ ಐ ಲವ್ ಯು ಟು. ಪ್ಲೀಸ್. ರಂಗಯ್ಯ. ಇದು ಇವ್ರಿಗೆ ಕಚ್ಬಿಡ ಹೇಳ್ತೀನಿ. ಕಚ್ಚು 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 ಕಚ್ಚು. ಇಲ್ಲ ಅವ್ರಿಗೊಂದು ಮುತ್ತು ಕೊಟ್ಬಿಡ ಹೇಳ್ತೀನಿ. ಐ ಲವ್ ಯು. ಐ ಲವ್ ಯು. ಕ್ರೇಜಿ. ಗಲಿ ಗಲಿ ತರಿಲ್ಲ ಜಲ್ಲಿ ಕಚ್ಚು ಕಚ್ಚು ಬೇಡ ಕಚ್ಚು. ಅಂಕಲ್ ಫುಲ್ ಗರಮಲ್ ಅವ್ರೆ. 90 ಕ್ರೋಗೋ. 90 ಎಫೆಕ್ಟ್ ಅದು. ಯೆಸ್. ಐ ಸೇ ದಟ್. ಏನ್ ಗುರು ಬೆಚ್ ಬೀಳ್ತಾರೆ ಹುಡುಗಿರಲ್ಲ. ಅಕ್ಕ ಅಲ್ಲಿ ಇಬ್ರು ಬರ್ತಾರೆ, ಡೌ ಮಾಡ್ತಾರೆ. ಏನ್ ಹೆಸರು? ಏನೇನು? ನಂದಿತ್ತು. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಂದಿತ್ತು. ಐ ಲವ್ ಯು. ಇಷ್ಟೊತ್ತವರೆಗೂ ಸ್ಟೂಡೆಂಟ್ಸ್ಗೆ ರೋಲು, ಈಗ ಟೀಚರ್ಗೆ ರೋಲು. ಹಾಯ್ ಟೀಚರ್. ಹೇಗಿದ್ದೀರಾ? I am good. Oh my god. You looking so cute. I love you. ವಾ ರಿಯಾಕ್ಷನ್ ಇಲ್ಲ. ತರ ಏನು ತಿನ್ನಲ್ಲ ಅನ್ಸುತ್ತೆ ಅವರು. ರಿಯಾಕ್ಷನ್ ಇಲ್ಲ. ಬಾಯ್ಸ್ ಇದಾರೆ. Hello guys. Achas. ಎಲ್ಲ ನಾವೇನಾದ್ರೂ ಬೇರೆ ಪ್ಲಾನೆಟ್ ಇಂದ ಏನಾದ್ರೂ ಬಂದ್ಬಿಟ್ಟಿದೀವ, ಎಲ್ಲ ಹಂಗ್ ಓಡೋಗ್ತವ್ರೆ. I will kiss you. ಹರಳಿ ಹರಳಿ ಹೋಗ. ಕಚ್ಚಿ ಬಿಡ್ತಾನೆ. ಕಚ್ಚ ಏಯ್ ಕಚ್ಚ ಕಚ್ಚ. ಯಾಕಿಲ್ಲ ನಲ್ಗಿದ್ದೀರಾ? ಏನಾಯ್ತು? ಏನಾಯ್ತು? ಚೆನ್ನಾಗಿದ್ದೀರಾ? ಅಯ್ಯೋ ತಾತ ಅಯ್ಯೋ ತಾತ ಮುತ್ ಕೊಡ್ತಾರಲ್ಲಪ್ಪ. ಏನ್ ಆಡ್ತೀರಾ? ಯಾವುದು? ಎಣ್ಣೆ ಹೊಡೆದಿದ್ದೀರಾ? ಏನ್ ಆಡಕ್ಕೆ? ತಾತ ನಾನು ದೊಡ್ಡವನಾಗಿದ್ದೀನಿ. ತಾತ ಸಾಯಿಸ್ತಾರೆ ಗುರು. ತಾತ ಸಾಯಿಸ್ತಾರೆ ಗುರು. ಆಂಟಿ ಆಂಟಿ. ಸಿಕ್ಕಾಪಟ್ಟೆ ನಕ್ಬಿಟ್ಟೆ ನಾನಂತೂ. ಹೆಂಗೆ? ತೋರ್ಸು ಹೆಂಗ್ ನಕ್ಕಿದೆ? ವಿಡಿಯೋ ನೋಡ್ಕೊಂಡ್ ಬನ್ನಿ. ಗಾಯ್ಸ್ ನೀವು ನನ್ನ ಜೊತೆ ನಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ವಿಡಿಯೋನ ಫುಲ್ ನೋಡ್ಬೇಕು, ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ಬೇಕು. ಎಷ್ಟೊಂದ್ ಜನಕ್ಕೆ ಇನ್ನೂ ಡೌಟ್ ಇದೆ, ಗೊಂಬೆ ಒಳಗಡೆ ಏನಾದ್ರು ಮಿಷಿನ್ ಹಾಕಿದಾರಾ ಇಲ್ಲಾಂದ್ರೆ ಯಾವ್ದಾದ್ರು ಪ್ರಾಣಿ ಇದೆಯಾ ಒಳಗಡೆ ಮಾತಾಡುತ್ತಲ್ಲ ಅಂತ ಎಷ್ಟೊಂದ್ ಜನ ತಲೆ ಕೆಡ್ಸ್ಕೊಂಡಿದೀರಾ. ಇದಕ್ಕೆಲ್ಲ ಆನ್ಸರ್ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ 1000 ಲೈಕ್ಸ್ 100K ವ್ಯೂಸ್ ಬಂದ್ರೆ ಈ ಗೊಂಬೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ತೀನಿ. ಆ ಕಮೆಂಟ್ ನ ಪಿನ್ ಮಾಡಿರ್ತೀನಿ. ಫಸ್ಟ್ ಕಮೆಂಟೇ ಅದಾಗಿರುತ್ತೆ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಸೆನ್ಸೋರಾ ಟೂತ್ ಪೇಸ್ಟ್ ಆಯುರ್ವೇದಿಕ್ ಅಂಡ್ ಮೆಡಿಕೇಟೆಡ್ ಟೂತ್ ಪೇಸ್ಟ್ ಆಗಿದೆ. ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ನಡೀತಿದೆ. 40% ಡಿಸ್ಕೌಂಟ್ ಅಲ್ಲಿ ಸೆನ್ಸೋರಾ ಟೂತ್ ಪೇಸ್ಟ್ ನಿಮಗೆ ಸಿಗುತ್ತೆ. ಹಾಗೆ ಫ್ರೀ ಬ್ರಷಸ್, ಫ್ರೀ ಟಂಗ್ ಕ್ಲೀನರ್ ಕೊಡ್ತಾ ಇದ್ದಾರೆ. ನಿಮ್ಗೆ ಈ ಟೂತ್ ಪೇಸ್ಟ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ.